ಇನ್ನು ನೆಕ್ಸ್ಟ್ ರಾಜ್ಯ ರಾಜಕೀಯದಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಗೋದಕ್ಕಿದೆ. ಅಂದರೆ ಸಚಿವ ಸ್ಥಾನಕ್ಕಾಗಿ ಎರಡನೇ ಪಟ್ಟಿ ರಿಲೀಸ್ ಆಗೋದು ಬಾಕಿ ಉಳ್ಕೊಂಡಿದೆ. ಸಂಪುಟ ವಿಸ್ತರಣೆ ಮಾಡೋದು ಬಾಕಿ ಇದೆ. ಸೊ ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ತಮ್ಮವರು ಸಚಿವ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅವರವರ ಬೆಂಬಲಿಗರು. ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇರೋ ಸಂಬಂಧ ಎಂ ಬಿ ಪಾಟೀಲ್ ಅವರ ಹೇಳಿಕೆ. ನಮ್ಮ ಎಲ್ಲ ಶಾಸಕರು ಸಚಿವರಾಗಲು ಅರ್ಹರಿದ್ದಾರೆ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪು ಏನೂ ಇಲ್ಲ ಹೀಗಂತಂದ್ರು ಎಂ ಬಿ ಪಾಟೀಲ್. ಆಮೇಲೆ ವಿಜಯಪುರಕ್ಕೆ ಮತ್ತೊಂದು ಸಚಿವ ಸ್ಥಾನಕ್ಕೆ ಮನವಿಯನ್ನ ಮಾಡಲಾಗ್ತಾ ಇದೆ. ಇಂತಿಂಥವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ನಾನಂತೂ ಕೇಳಿಲ್ಲ, ನಾವು ಕೇಳೋದಕ್ಕಾಗೋದಿಲ್ಲ. ಅರ್ಹರಂತೂ ಎಲ್ಲರೂ ಇದ್ದಾರೆ, ನಾವು ಫೋರ್ಸ್ ಮಾಡೋಕ್ಕಾಗಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಸಿಎಂ ಬಿಟ್ಟ ವಿಚಾರ ಅಂತಂದ್ರು ಎಂ ಬಿ ಪಾಟೀಲ್. ಈಗ ಚರ್ಚೆ ಮಾಡ್ತೀವಿ, ಇವತ್ತು ಅಲೋಕೇಶನ್ ಮಾಡ್ತಾರೆ. AICC ಜನರಲ್ ಸೆಕ್ರೆಟರಿ ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಇರ್ತಾರೆ, ಸಿದ್ದರಾಮಯ್ಯ ಇರ್ತಾರೆ. ಎಲ್ಲ ಚರ್ಚೆ ಮಾಡಿ KPCC ಅಧ್ಯಕ್ಷರು ಇರ್ತಾರೆ. ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಅಲೋಕೇಶನ್ ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಕೂಡ ನಮ್ಮಲ್ಲಿ ಯಾವ ಗೊಂದಲಗಳು ಇಲ್ಲ. ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿದೆ. ನಾವು ಬಹಳಷ್ಟು ನಿರಾಳವಾಗಿದ್ದೀವಿ. ಏನಾದರೆ ಆತಂಕ ಏನಾದರೂ ಇದ್ರೆ ಅದು ಬೇರೆ ಪಕ್ಷದಲ್ಲಿ ಇರಬೇಕು ಅಂತ ನಮ್ಮಲ್ಲಿ ಯಾವ್ದು ನೋಡಿ, ಅದು ಪಕ್ಷದ ನಾನು ಯಾವತ್ತೂ ಕೂಡ ಮೇಂಟೈನ್ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಸಿದ್ದರಾಮಯ್ಯನವರು ಕೂಡ ಅದೇ ನಿರ್ಧಾರ ಮಾಡಿದರು ಹೇಳುವಂಥದ್ದು. ಹೀಗಾಗಿ ಹೈಕಮಾಂಡ್ ಇವತ್ತೊಂದು ಸಿದ್ದರಾಮಯ್ಯನವ್ರಿಗೆ ಒಂದು ಯುವಕರಿಗೆ ಇದು ಮಾಡಿಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಅವರು ಸ್ವಸಂತೋಷದಿಂದ ಬಹುಶಃ ಇಡೀ